ದರ್ಬಾರ್ ಸ್ಟೈಲ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಸ್ಯಾರೀಸ್ನ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಅರೌಂಡ್ ನಿಮಗೆ ಒಂದು 40 ಪ್ಲೇಟ್ಸ್ ಬರ್ಬೋದು ಅಂದ್ಕೊಳ್ಳಿ. ಆಫ್ ದ ಸ್ಯಾರಿ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ಥರ ಸೇಮ್ ಹೀಗೆ ಫೋಲ್ಡ್ ಮಾಡ್ತಾ ಇರಬೇಕು. ಒಬ್ರದ್ದು ಯಾವ್ದಾದ್ರು ಹೆಲ್ಪಾರು ತೊಗೊಂಡು ಮಾಡಿ, ಇಲ್ಲ ಹಾಗೇನಾದರೂ ಮಾಡಿ. ಯುವರ್ ಫೋಲ್ಡಿಂಗ್ಸ್ ಎಲ್ಲ ತುಂಬ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡ್ಕೊಳ್ಳಿ. ಚಿಕ್ಕದು ಪ್ಲೀಟ್ಸ್ ಮಾಡಿದಾಗ ಅದು ನಿಮ್ಗೇನಾಗುತ್ತೆ, ನರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದರಿಂದ ಅದು ನಿಮ್ಗೆ ತುಂಬ ಲುಕ್ ಆಗಿನೂ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೇಫ್ಟಿ ಪಿನ್ಸ್ ಅಥವಾ ಬಟ್ಟೆ ಪಿನ್ಸ್ ಏನಾದರೂ ಯೂಸ್ ಮಾಡಿ ಅದನ್ನು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಪ್ಲೀಟ್ಸ್ಗಳನ್ನೆಲ್ಲ. ವಿಡಿಯೋನ ನಾನು ಎಲ್ಲೂ ಫಾಸ್ಟ್ ಮಾಡಿಲ್ಲ, ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಹಾಗೇ ಇದೆ. ಫಾಸ್ಟ್ ಮೋಡ್ ಯೂಸ್ ಮಾಡಿಲ್ಲ, ಬಿಕಾಸ್ ಏನಾದ್ರು ಸ್ವಲ್ಪ ಫಾಸ್ಟಾಗಿ ಹೋದರೂ ನಿಮಗೆ ಎಲ್ಲಿ ಏನು ಮಾಡಿದೆ ಅಂತ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಫಾಸ್ಟ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಸೆರಗು ಪಾರ್ಟ್ನೂ ಅಷ್ಟೇ ಅದೇ ಥರನೇ ಪ್ಲೀಟ್ಸ್ ಮಾಡ್ಕೊಳ್ಳಿ. ಅರೌಂಡ್ ಒಂದು ಕಾಲು ಭಾಗ ಸ್ಯಾರಿ ಸಾಕು ಸೆರಗು ಪಾರ್ಟಲ್ಲಿ. ಮಿಕ್ಕಿದ್ದೆಲ್ಲ ಮೇಯ್ನ್ ಪಾರ್ಟ್ಸಲ್ಲೇ ಪ್ಲೀಟ್ಸ್ ಮಾಡ್ಕೊಂಡಿರಬೇಕು. ಇಲ್ಲಿ ಇದಿಷ್ಟು ಭಾಗನ ಒಂದು ಕಾಲು ಭಾಗದ ಸೀರೆ ಅಷ್ಟು ಸೆರಗು ಪಾರ್ಟ್ ತೊಗೊಬೇಕು. ಮುಕ್ಕಾಲು ಭಾಗ ಎಲ್ಲ ಮೇಯ್ನ್ ಪಾರ್ಟ್ಸಲ್ಲೇ ಬರುತ್ತೆ ನಮಗೆ, ಬಿಕಾಸ್ ಅಲ್ಲಿ ಪ್ಲೀಟ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ ನಮಗೆ ಸ್ವಲ್ಪ ಸ್ಯಾರಿ ಲೆಂತ್ ಕೂಡ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಮ್ಮಿ ಯೂಸ್ ಮಾಡ್ತೀವಿ ನಾವು ಒಂದು ಸ್ವಲ್ಪ. ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡು ರೆಡಿ ಆದಮೇಲೆ ಈ ಥರ ತೊಗೊಳ್ಳಿ. ಮೂರು ಬಟ್ಟೆ ಕ್ಲಿಪ್ಸ್ ಹಾಕಿದ್ದೆ ನಾನು ಆ್ಯಕ್ಚುಲಿ. ಸ್ಟಾರ್ಟಿಂಗ್, ಎಂಡ್ ಆ್ಯಂಡ್ ಮಿಡಲಲ್ಲಿ ಒಂದು ಏನು ಹಾಕಿದ್ದೀವಿ ಅದನ್ನು ಆಫ್ ದ ಫೋಲ್ಡಿಗೆ ಇಟ್ಕೊಬೇಕು. ಅದು ಹಿಂದೆ ಕಡೆ ಅರ್ಧ ಹಾಗೆ ಬಿಟ್ಟಿರ್ತೀನಿ, ಅದನ್ನೇನು ಯೂಸ್ ಮಾಡೋದಿಲ್ಲ, ಅದು ನೆನ್ಪಿಟ್ಕೊಳ್ಳಿ. ಅದು ಹಿಂದೆ ಕಡೆ ಹಾಗೆ ಇರುತ್ತೆ. ಇವಾಗ ಇಲ್ಲಿ ಫ್ರಂಟ್ದೇನಿದೆ ಅದನ್ನು ಪ್ಲೀಟ್ಸ್ ಅರೇಂಜ್ ಮಾಡ್ಕೊಬೇಕು. ನಿಧಾನಕ್ಕೆ ಒಂದೇ ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಾದಮೇಲೆ ಟೈನ್ ದಾರ ಅಥವಾ ಯಾವುದಾದ್ರು ಥ್ರೆಡ್ಡಿಂದ ಅದನ್ನ ಟೈ ಅಪ್ ಮಾಡ್ಕೊಬೇಕು. ಪ್ಲೀಟ್ಸ್ ಅರೇಂಜ್ ಮಾಡ್ಕೊಂಡೇ ಟೈ ಮಾಡಬೇಕು, ಇಲ್ಲಾಂದರೆ ಪ್ಲೀಟ್ಸ್ ಎಲ್ಲ ಒಂದೇ ಕಡೆ ಬಂದುಬಿಡುತ್ತೆ, ಅದು ಲುಕ್ಕಾಗಿ ಕಾಣಿಸೋದಿಲ್ಲ. ಆವಾಗ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಕಟ್ಟಿದ್ರೆ ಆವಾಗ ಅದು ಹಾಗೆ ಕುತ್ಕೊಂಡಿರುತ್ತೆ. ಸೊ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಆವಾಗ ಒಂದೇ ಕಡೆ ಕಾಣೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಪ್ಲೀಟ್ಸ್ನ ಅರೇಂಜ್ ಮಾಡಿ ಆಮೇಲೆ ದಾರ ಕಟ್ಕೊಬೇಕಾಗತ್ತೆ. ಕಾಲನ್ನ ಇವಾಗ ನೀಟಾಗಿ ಸುತ್ಕೊಬೇಕು. ಅಲ್ಲಿ ನೋಡಿ ನಾನು ಈ ಕಡೆ ಪಲ್ಲು ಇದರಲ್ಲಿ ಟ್ವಿಸ್ಟ್ ಮಾಡ್ತಾಯಿದ್ದೀನಿ. ಟ್ವಿಸ್ಟ್ ಮಾಡಿ ಸುತ್ತಬಿಟ್ಟು ಪಿನ್ ಹಾಕ್ಕೊತಾ ಇದ್ದೀನಿ. ಗುಂಡ್ ಪಿನ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಗುಂಡ್ ಪಿನ್ಗಿಂತ ಬಟ್ಟೆ ಪಿನ್ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಟೈಟಾಗಿ ಕುತ್ಕೊಳ್ಳುತ್ತೆ ಅಂತ. ಮೇಲ್ಗಡೆ ಇವಾಗ ಪ್ಲೀಟ್ಸ್ ಎಲ್ಲ ಅರೇಂಜ್ ಆಗಿತ್ತಲ್ವ, ಅರೇಂಜ್ ಆದಮೇಲೆ ನಾನು ದಾರ ಕಟ್ತಾಯಿದ್ದೀನಿ. ಅಲ್ಲಿ ನೋಡಿ ಸೀರೆ ಕೆಳಗಡೆಯಿಂದ ಕಟ್ಟಿದ್ದೀನಿ, ಹಿಂದೆಗಡೆ ಸೀರೆ ಮೇಲೆ ಕಟ್ಟಿಲ್ಲ ನಾನು, ಅದು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಕಡೆ ಸೈಡಲ್ಲೂ ಅಷ್ಟೇ. ಇವಾಗ ಇಲ್ಲಿ ಮತ್ತೆ ತೋರಿಸ್ತೀನಿ ನೋಡಿ ಟ್ವಿಸ್ಟ್ ಮಾಡೋದು ಹೇಗೆ ಅಂತ. ಆ ಥರ ಟ್ವಿಸ್ಟ್ ಮಾಡಿದ್ರೆ ಅದು ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ಆ ಕಾರಣದಿಂದ ನಾನು ಟ್ವಿಸ್ಟ್ ಮಾಡಿಬಿಟ್ಟು ಸುತ್ತಬಿಟ್ಟು ಪಿನ್ ಹಾಕ್ತಾಯಿದ್ದೀನಿ ಈ ಥರ. ಇವಾಗ ನಮ್ಮದು 2 ಕಾಲುಗಳು ರೆಡಿ ಆಗಿರುತ್ತೆ. ಆ ಕಡೆ ಬಾರ್ಡರ್ ಅದ್ರ ಮೇಲೆ ಕಾಣಿಸ್ಲಿ ಅಂದ್ಬಿಟ್ಟು ಬಾರ್ಡರ್ನು ಕೂಡ ನಾನು ರೀಅರೇಂಜ್ ಮಾಡ್ತಾಯಿದ್ದೀನಿ ಮತ್ತೆ ಕಾಲ ಮೇಲೆ. ಈ ಕಡೆ ಸ್ಟಾರ್ಟಿಂಗಲ್ಲಿ ಬಿಟ್ಟಿರ್ತೀವಲ್ಲ ಅದು, ಅಲ್ಲಿ ಒಂದು ಮತ್ತೆ ಸೇಫ್ಟಿ ಪಿನ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಾರ್ಡರ್ ಹತ್ರ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಕಾಂಟ್ರಾಸ್ಟ್ ಸ್ಯಾರಿ ಯೂಸ್ ಮಾಡೋದ್ರಿಂದ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೇಮ್ ಇರೋದ್ರಿಂದ ಅಷ್ಟು ಬಾರ್ಡರ್ ನಿಮಗೆ ಲುಕ್ ಗೊತ್ತಾಗ್ತಾ ಇಲ್ಲ. ಇದು ಮೇಲ್ಗಡೆ ಪಾರ್ಟ್ ಬಂದು ಕಳಸ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಹಾಕಿ. ಅದನ್ನು ಹಾಗೆ ತೆಗ್ದುಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ಇದು ಹಿಂದೆಗಡೆದು ಆವಾಗಲೇ ಅರ್ಧ ಬಿಟ್ಟಿದ್ವಲ್ಲ, ಅದು ಹಾಗೆ ಹಿಂದೆನೇ ಇದೆ. ನಾನು ಹಾಗೆ ಜಸ್ಟ್ ಮೇಲೆ ಇಟ್ಟಿದ್ದೀನಿ ಕಳಸನ. ಅದು ಹಿಂದೆಗಡೆ ಆಫ್ ಸ್ಯಾರಿ ಅದನ್ನೇನು ಮಾಡಿಲ್ಲ, ಅದನ್ನ ಹಾಗೆ ಹಿಂದೆಗಡೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಸೆರಗು ಏನು ಮಾಡ್ಕೊಂಡಿದ್ವಿ ಆ ಸೆರಗು ಪಾರ್ಟ್ನ ಎತ್ಬಿಟ್ಟು ಹಾಕ್ಕೊಂಡು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೆರಗು ಪಾರ್ಟ್ ಎಲ್ಲ ಕನ್ಫ್ಯೂಸ್ ಆಗಬೇಡಿ, ಹಿಂದೆ ಅರ್ಧ ಏನು ಮಾಡಿದ್ರು ಅಂತ. ಅದೇನೂ ಮಾಡಿಲ್ಲ, ಹಿಂದೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಹಿಂದೆ ಜಸ್ಟ್ ಆಮೇಲೆ ಕಳಸ ಕವರಪ್ ಮಾಡ್ಕೊಳ್ತೀವಿ ಅಷ್ಟೇ. ಅದರಲ್ಲಿ ಅದು ಹಿಂದೆದು ಹಾಗೆ ಬಿಟ್ಟಿದ್ದೀನಿ ಹಿಂದೆ.
ಅದು ಟೈಟಾಗಿ ಕೂತ್ಕೊಳ್ಳಿ ಅಂತ ಕವರ್ ಅಪ್ ಮಾಡಿದ್ಮೇಲೆ ಅದು ಸ್ಯಾರಿ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡಿದ್ಮೇಲೆ ಒಂದು ದಾರ ತೊಗೊಂಡು ಟೈ ಮಾಡಿದ್ದೀನಿ. ಇವಾಗ ಇದು ಅಷ್ಟೇ ಕಾಲನ್ನ ಅದು ಮೇಲ್ಗಡೆ ಬಾರ್ಡರ್ ಹಾಕಿ ಸುತ್ತಬಿಟ್ಟು ಏನು ಎಕ್ಸ್ಟ್ರಾಸ್ ಏನು ಬರುತ್ತೆ ಅದನ್ನೆಲ್ಲ ಹಾಗೆ ಒಳಗೆ ತಳ್ತೀನಿ. ಅದನ್ನು ಎಕ್ಸ್ಟ್ರಾ ಏನೂ ಬರೋಲ್ಲ. ಅಕಸ್ಮಾತ್ ಬಂದರೆ ಲೈಟಾಗಿ ಒಂದು ಸ್ವಲ್ಪ ಲೂಸ್ ಆಗಿರುತ್ತೆ, ಅದನ್ನು ಜಸ್ಟ್ ಹಾಗೆ ಟೈಟ್ ಮಾಡಿಕೊಂಡು ಅದನ್ನ ಒಳಗೆ ಹಾಗೆ ತಳ್ಳಿ ಅಲ್ಲಿ ನಾನು ತಳ್ತಾ ಇರೋ ಥರ ಈ ಥರ ಕಾಲ ಮೇಲೆ ಕಾಲಿಟ್ಟು ಅರೇಂಜ್ ಮಾಡ್ಕೊಬೇಕು. ಇವಾಗ ನೋಡಿ ನಾನು ಸೈಡಲ್ಲೆಲ್ಲ ಪ್ಲೀಟ್ಸ್ ಅರೇಂಜ್ ಮಾಡ್ತಾಯಿದ್ದೀನಿ. ಈ ಕಡೆ ಸೈಡ್ದು ಆ ಸೆರಗು ಹಾಕಿರ್ತೀವಲ್ವ ಆ ಸೆರಗನ್ನ ಅಲ್ಲಿ ಒಂದು ಸ್ವಲ್ಪ ಎಳ್ಕೊಂಡು ಅದನ್ನು ಕಾಲದ್ರೊಳಗೆ ಇರೋ ಥರ ಮಾಡ್ಕೊಬೇಕು. ಈ ಪ್ಲೀಟ್ಸ್ನೆಲ್ಲ ಹೀಗೆ ಸೈಡಿಗೆ ಎಳ್ಕೊಬೇಕು. ಎಳ್ಕೊಂಡು ಒಂದಾದ್ಮೇಲೆ ಒಂದ್ರ ಮುಂದೆ ಒಂದು ನೀಟಾಗಿ ಜೋಡಿಸ್ಕೊಬೇಕು. ಆವಾಗ ಅದು ಫುಲ್ ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ಆ ಥರ ಅಂದರೆ ಒಂದು ಕೈಯಲ್ಲಿ ಇಟ್ಕೊಂಡು ಅಲ್ಲಿ ಬೇಕಾದ್ರೆ ನೀವು ಸೇಫ್ಟಿ ಪಿನ್ಸ್ ಯೂಸ್ ಮಾಡ್ಬೋದು. ಟೂ ಪ್ಲೇಟ್ಸ್ಗೊಂದು ಯೂಸ್ ಮಾಡಿದಾಗ ಯೂಸ್ ಮಾಡೋದ್ರಿಂದ ಅದು ಆ ಥರ ನೀಟಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಹಾಗೆ ಕುತ್ಕೊಂಡಿರುತ್ತೆ ಅಂತ. ಆಮೇಲೆ ಸ್ಯಾರಿ ಮೇಲೆ ಕೂಡ ಡಿಪೆಂಡ್ಸ್ ಆಗಿರುತ್ತೆ. ಇದು ಸ್ವಲ್ಪ ಲೈಕ್ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಅದು ಹಾಗೆ ಕೂತಿದೆ. ಕ್ರೀಪ್ ಸಿಲ್ಕ್ ಎಲ್ಲ ಯೂಸ್ ಮಾಡಿದಾಗ ಅದು ಬಿದ್ದೋಗುತ್ತೆ. ಆವಾಗ ನಾವು ಅದಕ್ಕೆ ಆ ಥರ ಪಿನ್ ಯೂಸ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಫೈನಲ್ ಲುಕ್ ಈ ಥರ ಇರುತ್ತೆ. ನಾನು ಜಸ್ಟ್ ಡ್ರಾಪಿಂಗ್ ಅಲ್ವಾ ಅಂದ್ಬಿಟ್ಟು ಏನೂ ಅಲಂಕಾರ ಎಲ್ಲ ಮಾಡಿಲ್ಲ, ಜುವೆಲ್ಸ್ ಎಲ್ಲ ಹಾಕಿಲ್ಲ. ನೀವು ಜುವೆಲ್ಸ್ ಎಲ್ಲ ಹಾಕಿ ಫುಲ್ ಅಲಂಕಾರ ಮಾಡಿದಾಗ ಅದು ತುಂಬ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು.